ಅಭಯ್ ಖುಷಿ ಮೂವೀಸ್ ಬ್ಯಾನರ್ನ ಅಡಿಯಲ್ಲಿ ಅಥಣಿ ಚಿತ್ರದ ಟ್ರೈಲರ್ ಇತ್ತೀಚೆಗೆ ಬಿಡುಗಡೆಯಾಯಿತು. ಸಂಕಲನಕಾರ, ನಟ ಹಾಗೂ ನಿರ್ದೇಶಕ ನಾಗೇಂದ್ರ ಅರಸ್ ಈ ಚಿತ್ರದ ಟ್ರೈಲರ್ ಅನ್ನು ಅನಾವರಣ ಮಾಡಿದ್ರು. ಅಥಣಿ ಒಂದು ಊರಿನ ಹೆಸರಾಗಿದ್ದು, ರೈತನ ಬದುಕು ಬವಣೆಗಳನ್ನು ಪ್ರೇಕ್ಷಕರಿಗೆ ತೋರಿಸುವ ಪ್ರಯತ್ನವನ್ನ ಈ ಚಿತ್ರದ ಮೂಲಕ ಮಾಡಲಾಗಿದೆ. ಟ್ರೈಲರ್ ಬಿಡುಗಡೆ ನಂತರ ಚಿತ್ರತಂಡದ ಸದಸ್ಯರು ಅಥಣಿ ಬಗ್ಗೆ ಮಾತನಾಡಿದ್ದಾರೆ. ಈ ಕುರಿತ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಹಾದಿಲಿ ನನ್ನ ಪಯಣಕ್ಕೆ ಕೊನೆಯಲ್ಲಿ ಹರಿವ ಸಾಗರದ ಸುಳಿಯಲ್ಲಿ ಮೀನ ಹೆಜ್ಜೆಗಳ ಕುರುವೆಲ್ಲಿ ಅಡ್ಡ ದಿಕ್ಕಿ ಬಂದೋರೆಲ್ಲ ಲೆಕ್ಕ ಅಂತೂ ನಂಗೆ ಇಲ್ಲ. ಚಕ್ರ ವ್ಯೂಹ ಭೇದಿಸುವ ಶೂರ ಏಳು ಬೀಳು ಬಾಳಿನಲ್ಲಿ ನನ್ನ ಗೆಲ್ಲೋ ವೀರ ಯಾರೋ ಊರಿಗೊಬ್ಬನೇ ನಾನು ಇಲ್ಲಿ ಧೀರನು. ನಾನೇ ಸಳ ನಾನೇ ಸುರ ನಾನೊಬ್ಬ ಮಹಿಷಾಸುರ. ಅಭಯ್ ಖುಷಿ ಮೂವೀಸ್ ಬ್ಯಾನರ್ನ ಅಡಿಯಲ್ಲಿ ಮೂಲತಃ ರೈತರಾಗಿರುವ ವಾಸುದೇವ ಆರ್ ದೊಡ್ಡ ಹೆಜ್ಜಾಜಿ ಅವರು ನಿರ್ಮಿಸಿರುವ ಸಮರ್ಥ್ ಎಂಬ ನಿರ್ದೇಶನದೊಂದಿಗೆ ನಾಯಕನಾಗಿಯೂ ನಟಿಸಿರುವ ಅಥಣಿ ಚಿತ್ರದ ಟ್ರೈಲರ್ ಇತ್ತೀಚೆಗೆ ಬಿಡುಗಡೆಯಾಯಿತು. ಸಂಕಲನಕಾರ, ನಟ ಹಾಗೂ ನಿರ್ದೇಶಕ ನಾಗೇಂದ್ರ ಅರಸ್ ಈ ಚಿತ್ರದ ಟ್ರೈಲರ್ ಅನಾವರಣ ಮಾಡಿದ್ರು. ಅಥಣಿ ಒಂದು ಊರಿನ ಹೆಸರಾಗಿದ್ದು, ರೈತನ ಬದುಕು ಬವಣೆಗಳನ್ನ ಪ್ರೇಕ್ಷಕರಿಗೆ ತೋರಿಸುವ ಪ್ರಯತ್ನವನ್ನ ಈ ಚಿತ್ರದ ಮೂಲಕ ಮಾಡಲಾಗಿದೆ. ಟ್ರೈಲರ್ ಬಿಡುಗಡೆಯ ನಂತರ ಚಿತ್ರತಂಡದ ಸದಸ್ಯರು ಅಥಣಿಯ ಬಗ್ಗೆ ಮಾತನಾಡಿದ್ರು. ಅಥಣಿ ಅನ್ನೋದು ಒಂದು ಊರಿನ ಹೆಸರಾಗಿದೆ. ಎಲ್ಲ ಊರುಗಳಲ್ಲಿ ಕೃಷಿಕ ಎದುರಿಸ್ತಾ ಇರುವ ಸಮಸ್ಯೆಗಳನ್ನ ಈ ಚಿತ್ರದ ಮೂಲಕ ತೋರಿಸಲಾಗಿದೆ. ಸುಮ್ಮನೆ ಎಲ್ಲರೂ ರೈತರ ಪರ ಎನ್ನುತ್ತಾರೆ, ಆದ್ರೆ ರೈತನ ಕಷ್ಟಕ್ಕೆ ಯಾರೂ ನೆರವಾಗುವುದಿಲ್ಲ. ಈ ಚಿತ್ರದ ಮತ್ತೊಂದು ವಿಶೇಷವೆಂದ್ರೆ ರೈತನ ಪರ ಕಾಳಜಿ ಇರುವ ಮೂಲತಃ ರೈತನೇ ಆಗಿರುವ ವಾಸುದೇವರವರು ಈ ಚಿತ್ರ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಚಿತ್ರಕ್ಕೆ ಧರಣಿ ಮಂಡಲ ಮಧ್ಯದೊಳಗೆ ಎಂಬ ಅಡಿಬರಹವಿದೆ. ರೈತನ ಕಥೆಯ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಕಥಾ ಹಂದರ ಕೂಡ ಹೊಂದಿರುವ ಈ ಚಿತ್ರದ ನಾಯಕನಾಗಿ ನಾನು ನಟಿಸಿದ್ದೇನೆ. ಜೊತೆಗೆ ನಿರ್ದೇಶನ ಕೂಡ ಮಾಡಿದ್ದೇನೆ. ಮಧು ಈ ಚಿತ್ರದ ನಾಯಕಿ. ಹರ್ಷ ಕಾಗೋಡು ಸಂಗೀತ ನಿರ್ದೇಶನ, ಸಂದೀಪ್ ಹೊನ್ನಾಳಿ ಛಾಯಾಗ್ರಹಣ, ಸುನೈ ಜೈನ್ ಸಂಕಲನದ ಜೊತೆಗೆ ಛಾಯಾಗ್ರಹಣವನ್ನ ಮಾಡಿದ್ದಾರೆ. ನೀವು ಟ್ರೈಲರ್ ನೋಡಿದ್ರಿ, ಆ ಟ್ರೈಲರ್ಲಿ ಸಸ್ಪೆನ್ಸ್ ಥ್ರಿಲ್ಲರೇ ಕಾಣ್ತಾ ಇದೆ. ಇದ್ರ ಮೂಲತಃ ಏನಂದರೆ ಅಥಣಿ ಅಂದರೆ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ನಡೆಯುವಂಥ ಘಟನೆಗಳು ಯಾವ ಥರ ನಡೆಯುತ್ತೆ ಅನ್ನೋದು. ಈಗ ಒಬ್ಬ ರೈತ ಯಾವ ಥರ ಕಷ್ಟಪಡ್ತಾನೆ, ಯಾವ ಥರ ಜೀವನ ಫೇಸ್ ಮಾಡ್ತಾನೆ, ಈ ಸಿನಿಮಾದ ಕಥೆ ಅದಾಗಿರುತ್ತೆ. ನಾವು ಕೆಲವೊಂದು ಸಲ ಎಲ್ಲ ಕಡೆ ಕೇಳ್ತೀವಿ, ಒಬ್ಬ ರೈತ ಯಾವ್ಯಾವ ಥರ ಕಷ್ಟಪಡ್ತಾನೆ, ಹಂಗೆ ಹಿಂಗೆಂತೆಲ್ಲ ಸುಮಾರು ಜನ ಮಾತಾಡ್ತಾರೆ. ಆದರೆ ರೈತನ ಕಷ್ಟ ಯಾರೂ ಕೇಳಲ್ಲ. ಒಬ್ಬ ರೈತ ದೇಶದ ಬೆನ್ನೆಲುಬು ಅಂತ ಎಲ್ಲ ಹೊಗಳುತ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ರೈತನಿಗೆ ಕಷ್ಟ ಬಂದಾಗ ಯಾವ ಸರ್ಕಾರ, ಯಾವ ಜನ ಕೂಡ ಮುಂದೆ ಬರಲ್ಲ. ಇಲ್ಲಿ ರೈತರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಯಾವುದೇ ಥರ ಸಿಗಲ್ಲ. ಅದರಿಂದ ಒಂದು ಟೈಟ್ಲ್ ಇಟ್ಕೊಂಡು ಅಥಣಿ ಅಂತ ಒಂದು ಗ್ರಾಮ ಅಲ್ಲಿ ಇಟ್ಕೊಂಡು ಮಾಡಿರೋಂಥ ಕತೆ. ಇತ್ತೀಚೆಗಷ್ಟೇ ನಿಧನರಾದ ರಾಕೇಶ್ ಪೂಜಾರಿ ಕೂಡ ಚಿತ್ರದಲ್ಲಿ ನನ್ನ ಮಾವನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಶೋಭರಾಜ್, ಯತಿರಾಜ್, ಭವ್ಯ, ಹನುಮಂತೇಗೌಡ, ಬಲರಾಜ್ ವಾಡಿ, ನಾಗೇಂದ್ರ ಅರಸ್ ಮುಂತಾದ ಹಿರಿಯ ಕಲಾವಿದರು ತಾರ ಬಳಗದಲ್ಲಿದ್ದಾರೆ. ಚಿತ್ರವನ್ನ ಸೆನ್ಸಾರ್ ಮಂಡಳಿ ಸಹ ವೀಕ್ಷಿಸಿದ್ದು ಸದ್ಯದಲ್ಲೇ ತೆರೆಗೆ ತರುವ ತಯಾರಿ ನಡೀತಾ ಇದೆ ಎಂದು ನಿರ್ದೇಶಕ ಹಾಗೂ ನಾಯಕ ಸಮರ್ಥ್. ನಾನು ರೈತ ಹಾಗೂ ರೈತನ ಕಷ್ಟವನ್ನ ಕಂಡವನು, ಹಾಗಾಗಿ ಸಮರ್ಥ್ ಅವರು ಹೇಳಿದ ಕಥೆ ಇಷ್ಟವಾಗಿ ಬಂಡವಾಳ ಹಾಕಿದ್ದೇನೆ. ಎಲ್ಲರೂ ಚಿತ್ರ ನೋಡಿ ಪ್ರೋತ್ಸಾಹ ನೀಡಿ ಎಂದು ನಿರ್ಮಾಪಕ ವಾಸುದೇವ್ ಆರ್ ತಿಳಿಸಿದ್ರು. ಕತೆ ಬಂದು ರೈತ ಪರ ಕಾಳಜಿ ಹೊಂದಿರುವಂಥ ಸಿನಿಮಾ ಅಂತೇಳಿ ನಾನು ಒಬ್ಬ ಸಣ್ಣ ರೈತನಾಗಿ ಇದಕ್ಕೆ ಬಂಡವಾಳ ಹೂಡಿಕೆ ಮಾಡಬೇಕು ಅನ್ನಿಸ್ತು. ಹೂಡಿಕೆ ಮಾಡಿದ್ದೀನಿ. ಜನರ ಪ್ರೋತ್ಸಾಹ ಹೇಗಿರುತ್ತೆ ಅಂತ ನಾನು ಕಾದು ನೋಡಬೇಕಾಗಿದೆ. ಚಿತ್ರದಲ್ಲಿ ನನ್ನದು ಹೋರಾಟಗಾರ್ತಿ ಪಾತ್ರ ಎಂದರು ನಾಯಕಿ ಮಧು. ಸಾಮಾನ್ಯವಾಗಿ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ನಾನು ಈ ಚಿತ್ರದಲ್ಲಿ ವೈದ್ಯನ ಪಾತ್ರ ನಿಭಾಯಿಸಿದ್ದೇನೆ ಎಂದರು ನಟ ನಾಗೇಂದ್ರ ಅರಸ್. ಛಾಯಾಗ್ರಾಹಕ ಮತ್ತು ಸಂಕಲನಕಾರ ಸುನೈ ಎಸ್ ಜೈನ್, ಕಾರ್ಯಕಾರಿ ನಿರ್ಮಾಪಕ ರಜನಿ, ಪರಿಸರ ಪ್ರೇಮಿ, ಚಿತ್ರದಲ್ಲಿ ನಟಿಸಿರುವ ಗಂಗರಾಜ್, ಮೂರ್ತಿ, ವಿಷ್ಣುಪ್ರಿಯ, ರಾಜು ಮುಂತಾದ ಚಿತ್ರತಂಡದ ಸದಸ್ಯರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಎರಡು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಸರ್. ಎರಡು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಅಂದರೆ ಒಂದು ಹೋರಾಟಗಾರ್ತಿಯಾಗಿಯೇ ಮಾಡಿದ್ದೀನಿ ಸರ್.
ರೈತರಿಗೆ ನ್ಯಾಯ ಕೊಡಿಸುವ ಒಂದು ರೋಲ್ ಇದೆ. ವಿನು ಮನಸ್ಸು ಈ ಚಿತ್ರಕ್ಕೆ ಹಿನ್ನೆಲೆ ಸಂಗೀತ ನೀಡಿದ್ದಾರೆ. ಫಿಲ್ಮ್ ಬ್ಯೂರೋ ಜಿ ಕನ್ನಡ ನ್ಯೂಸ್.